ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿಗ ಹಣ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ, 2 ತಿಂಗಳಿಂದ ಹಣ ಬಂದಿಲ್ಲ ಅಂತವ್ರು ಏನ್ ಮಾಡ್ಬೇಕು? ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಪ್ರತಿಯೊಬ್ಬರು ಕೂಡ ಈ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಎರಡನೇದಾಗಿ ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಒಂದು ಹೊಸ ನಿಯಮ, ಒಂದು ಹೊಸ ಗುಡ್ ನ್ಯೂಸ್, ಒಂದು ಹೊಸ ಬಂಪರ್ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನು ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ಇಂದ ಮಹತ್ವದ ಆದೇಶ. SSLC ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ಅಧಿಕೃತವಾಗಿ SSLC ಪರೀಕ್ಷಾ ಫಲಿತಾಂಶ ದಿನಾಂಕ ಯಾವಾಗ ಅದನ್ನು ಕೂಡ ನೋಡೋಣ ಬನ್ನಿ. ಮತ್ತೊಂದು ಕಡೆಗೆ ವೀಕ್ಷಕರೇ, ಮತ್ತೆ ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ, ಪ್ರತಿಭಟನೆಯನ್ನ ಶುರು ಮಾಡ್ತಾ ಇದ್ದಾರೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮತ್ತೆ ಇಂದಿನಿಂದಲೇ ಸಾರಿಗೆ ನೌಕರರು ಮುಷ್ಕರ ಪ್ರಾರಂಭ ಮಾಡಿದ್ದಾರೆ. ಬಸ್ ಸಂಚಾರದಲ್ಲಿ ವೃತ್ಯವಾಗುತ್ತಾ? ಬಸ್ ಸಂಚಾರ ಬಂದ್ ಆಗುತ್ತಾ? ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಮತ್ತೆ ಹೀಟ್ ವೇವ್ ಅಲರ್ಟ್ ಕೊಡಲಾಗಿದೆ. ಅಂದ್ರೆ ಮುಂದಿನ 2-3 ದಿನ ಪರಿಸ್ಥಿತಿ ಬಿಗಡಾಯಿಸಬಹುದು. ಕರ್ನಾಟಕದ ಜನರು ಸ್ವಲ್ಪ ಎಚ್ಚರದಿಂದಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಎಸ್ಪೆಷಲಿ ಹೇಳ್ಬೇಕಂದ್ರೆ ವಯಸ್ಸಾದವರು, ನಿಮ್ಮ ಮನೆಯಲ್ಲಿ ಅಜ್ಜಿಯಂದಿರಿದ್ರೆ, ಚಿಕ್ಕ ಮಕ್ಕಳು ಇದ್ರೆ ಅವರು ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕು. ಹವಾಮಾನ ಇಲಾಖೆ ಬಂದಿರೋ ಎಚ್ಚರಿಕೆ ಗಂಟೆ ಏನಂತ ನೋಡೋಣ ಬನ್ನಿ. ಮೊದಲಿಗೆ ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ವೀಕ್ಷಕರೇ. 29ನೇ ಕಂತು ಹಣ ನಿಮಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ಒಂದು ತುಂಬಾ ಒಳ್ಳೆ ಸಹಾಯವಾಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ 29ನೇ ಕಂತು ಹಣ ಬಂದಿದೆ ಅಂತ. ಅದರಲ್ಲಿ 20% ಜನರು ಹಣ ಬಂದಿಲ್ಲ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಎಷ್ಟು ಹಣ ಹೋಗಿದೆ ಎಂಬುದ ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ ವೀಕ್ಷಕರೇ. 56,000 ರೂಪಾಯಿವರೆಗೂ ಹಣ ಹೋಗಿದೆ ಅಂತ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ ಒಂದು ಹೇಳಿಕೆ ಬಂದಿತ್ತು ಮೊನ್ನೆ ತಾನೇ. 56,000 ರೂಪಾಯಿ ಅಂದ್ರೆ ಲೆಕ್ಕ ಮಾಡಿದ್ರೆ 28 ಕಂತು ಹಣ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಾಗೆ ಜಮೆಯಾಗಿದೆ. ಈಗ ಮೊನ್ನೆ ಮತ್ತೆ 29ನೇ ಕಂತು ಹಣ ಕೂಡ ಇದಾದ ಮೇಲೆ ಜಮೆಯಾಗಿದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಇಲ್ಲಿವರೆಗೂ 58,000 ರೂಪಾಯಿ ಹಣ ಬಂದಿದೆ ವೀಕ್ಷಕರೇ. ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಈ ಯೋಜನೆಗೆ ಮೊದಲಿನಿಂದಲೇ ಜಾಯಿನ್ ಆಗಿದ್ರೆ ನೋಡಿ, ಈಗಲೂ ಕೂಡ ಯೋಜನೆ ಪ್ರಕ್ರಿಯೆ ಪ್ರಾರಂಭವಿದೆ. ಅಂದ್ರೆ ಈ ಒಂದು ಯೋಜನೆ ನಿರಂತರ ಯೋಜನೆ ಅಂತಾನೆ ಹೇಳ್ಬಹುದು. ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ಈಗಲೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ನೀವು ಈಗಲೂ ಕೂಡ ಅರ್ಜಿ ಹಾಕಿ ಈಗಿನಿಂದಲೇ, ಇವತ್ತು ಈ ಒಂದು ತಿಂಗಳಿನಿಂದಲೇ ಹಣ ಕೂಡ ಪಡ್ಕೋಬಹುದು 2,000 ರೂಪಾಯಿ. ಈಗಲೂ ಕೂಡ ಅರ್ಜಿ ಫಾರಂ ಅನ್ನ ಬಂದ್ ಮಾಡಿಲ್ಲ. ಇದು ತುಂಬಾ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಆಗ್ಬೇಕು ಅಂತ ಆಸೆ ಇದ್ರೆ ಈಗಲೂ ಕೂಡ ಅರ್ಜಿ ನೀವು ಹಾಕಿ ಹಣವನ್ನ ಪಡ್ಕೋಬಹುದು. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ GST ರಿಟರ್ನ್ಸ್ ಹಾಗೂ ತೆರಿಗೆ ಪಾವತಿದಾರರು ನೀವು ಆಗಿರಬಾರ್ದು. ನೀವು ಗೃಹಲಕ್ಷ್ಮಿಯರಾಗಿದ್ರೆ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಅನ್ನ ಮಾಡ್ತಾ ಇರಬಾರ್ದು. ಮೊನ್ನೆ ನೋಡಿ, ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 5-6 ಲಕ್ಷ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ತೆರಿಗೆ ಪಾವತಿದಾರರು ಇದ್ರು, GST ರಿಟರ್ನ್ಸ್ ಮಾಡ್ತಾ ಇದ್ರು, ಅವರು ಕೂಡ BPL ಕಾರ್ಡ್ ಹೊಂದಿದ್ರು. ಆ ಒಂದು BPL ಕಾರ್ಡ್ ಮೂಲಕವೇ ಅವರು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಹಣವನ್ನ ಪಡ್ಕೋತಾ ಇದ್ರು. ಯಾವಾಗ ಸರ್ಕಾರ ಅದನ್ನ ಪತ್ತೆ ಮಾಡಿತ್ ನೋಡಿ, BPL ಕಾರ್ಡ್ ಅನ್ನ ಬಂದ್ ಮಾಡಿ APL ಕಾರ್ಡ್ಗೆ ಶಿಫ್ಟ್ ಮಾಡುವಾಗ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಕೂಡ ಹಣ ಹೋಗಿದೆ ಅಂತ ಗೊತ್ತಾಯ್ತು. ಅವಾಗ ಅವರ ಅಕೌಂಟ್ಗೂ ಕೂಡ ಹಣ ಸರ್ಕಾರ ಹಾಕೋದು ಬಂದ್ ಮಾಡಿದೆ. ಮೊನ್ನೆ ತಾನೇ ಮೃತಪಟ್ಟವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕಿತ್ತು. ಅದನ್ನ ವಾಪಸ್ ಪಡೆಯಲು ಕೂಡ ನಿರ್ಧಾರವನ್ನ ಮಾಡಲಾಗಿತ್ತು ವೀಕ್ಷಕರೇ. ಒಂದು ವೇಳೆ ಗೃಹಲಕ್ಷ್ಮಿಯವರು ಮೃತಪಟ್ರೆ ನೆಕ್ಸ್ಟ್ ಯಜಮಾನ್ ಯಾರಿರ್ತಾರ ನೋಡಿ, ಅವರು ಅರ್ಜಿ ಹಾಕೋದ್ರ ಮೂಲಕ ಗೃಹಲಕ್ಷ್ಮಿ ಹಣವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ಆ ಒಂದು ಮೃತಪಟ್ಟವರ ಅಕೌಂಟ್ ಇಂದ ಹಣ ತಗೋಬಾರ್ದು, ನೀವು ಮತ್ತೊಂದು ಹೊಸ ಅರ್ಜಿ ಹಾಕಿ ಪಡ್ಕೋಬೇಕು ಅಂತ ಹೇಳಲಾಗಿದೆ. ಇನ್ನು ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೀವು ಯಜಮಾನಿ ಸ್ಥಾನದಲ್ಲಿದ್ರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡ್ಕೋಬಹುದು ವೀಕ್ಷಕರೇ. ಈಗ ನೋಡಿ, 29ನೇ ಕಂತು ಹಣ ಬಿಡುಗಡೆಯಾಗಿದೆ. ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಿಲ್ಲ ಅಂದ್ರೆ ಇನ್ನು 2-3 ದಿನ ವೇಟ್ ಮಾಡಿ. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಹಾಗೂ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ತುಂಬಾ ಜನ ಹಣ ಬಂದಿಲ್ಲ ಅಂತ ಹೇಳಿದವರು ಮಾತ್ರ ನೀವು 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಎಲ್ಲರಿಗೂ ಕೂಡ ಏಪ್ರಿಲ್ ತಿಂಗಳಲ್ಲೂ ಹಣ ಬಂದಿದೆ, ಮೊನ್ನೆ ಮಾರ್ಚ್ ತಿಂಗಳಲ್ಲೂ ಕೂಡ ಹಣ ಬಂದಿದೆ, ಫೆಬ್ರವರಿಯಲ್ಲೂ ಕೂಡ ಹಣ ಬಂದಿದೆ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಆಕ್ಟಿವ್ ಚೆಕ್ ಮಾಡ್ಕೊಳ್ಳಿ, ಹೆಸರು ಚೆಕ್ ಮಾಡ್ಕೊಳ್ಳಿ, DBT ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಬ್ರೇಕಿಂಗ್ ನ್ಯೂಸ್, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೋಡಿ ವೀಕ್ಷಕರೇ, ಮೊದಲಿಗೆ ಅನ್ನಭಾಗ್ಯ ಇಂದಿರಾ ಕಿಟ್ ಅಂದ್ರೆ ಈಗ ಸರ್ಕಾರ ಕೊಡ್ತಾ ಇರೋದು ಅಕ್ಕಿ,
ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಹೌದು, ಈಗಾಗಲೇ ಎಲ್ಲಾ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಬಜೆಟ್ ನಲ್ಲೂ 6200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ರು. ಆದ್ರೆ ಈಗ ಮತ್ತೆ 14 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನ ಪತ್ತೆ ಮಾಡಲಾಗಿದೆ. ಮೊದಲು 14 ಲಕ್ಷ ಕಾರ್ಡುಗಳನ್ನ ಹಂತ ಹಂತವಾಗಿ BPL ಇಂದ ಅವರಿಗೆ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಕೂಡ ಮುಂದಿನ ತಿಂಗಳಿನಿಂದ ಪ್ರಾರಂಭವಾಗುತ್ತೆ. ಹೌದು, ಮೇ ತಿಂಗಳ ಒಳಗೆ ಪ್ರತಿಯೊಬ್ಬರಿಗೂ ಕೂಡ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಒಂದು ಬದಲಾವಣೆ ಅಂತ ಹೇಳ್ಬಹುದು ವೀಕ್ಷಕರೇ. ಮೊದಲು ಸರ್ಕಾರ, ಕೇಂದ್ರ ಸರ್ಕಾರನು ಅಕ್ಕಿ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದ್ರು. ಹೀಗಾಗಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣ ಪಡ್ಕೋತಾ ಇದ್ರು. ಆದ್ರೆ ಈ ತರ ಆಗ್ಬಾರ್ದು ಅಂತ ಸರ್ಕಾರ ಅನ್ನಭಾಗ್ಯ ಯೋಜನೆ ಚೇಂಜ್ ಮಾಡಿದೆ. ಇಂದಿರಾ ಕಿಟ್ ಅಂತ ಹೆಸರನ್ನು ಕೂಡ ಚೇಂಜ್ ಮಾಡಲಾಗಿದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಕೊಡಲಾಗುತ್ತೆ. ಮತ್ತು ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳು ಕೂಡ 5 ಕೆಜಿ ನಿಮಗೆ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಒಂದು BPL ಕಾರ್ಡ್ ಕುಟುಂಬಕ್ಕೆ, ಅಂತ್ಯೋದಯ ಕಾರ್ಡ್ ಕುಟುಂಬಕ್ಕೆ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ. 2.5 ಕೆಜಿದು, 5 ಕೆಜಿದು, 7.5 ಕೆಜಿದು 3 ತರಹದ ಕಿಟ್ ಗಳನ್ನ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅವರಿಗೆ 2.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ. 4 ಜನ ಇದ್ರೆ 5 ಕೆಜಿ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ 10 ಜನ ಇದ್ರು ಕೂಡ 7.5 ಕೆಜಿ ಮ್ಯಾಕ್ಸಿಮಮ್ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ. ಅನ್ನಭಾಗ್ಯ ಇಂದಿರಾ ಕಿಟ್ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 14 ಲಕ್ಷ ಅನರ್ಹ ಕಾರ್ಡುಗಳನ್ನ, ಅಂದ್ರೆ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ 14 ಲಕ್ಷ ಜನರು ತಮ್ಮ BPL ಕಾರ್ಡ್ಗಳನ್ನ ಕಳೆದುಕೊಳ್ಳಲಿದ್ದಾರೆ. ಎದಕ್ಕಂದ್ರೆ ಅನರ್ಹರು ಆಗಿರ್ಬೋದು, ನೀವೇನಾದ್ರೂ 6 ತಿಂಗಳು 1 ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ದು BPL ಕಾರ್ಡ್ ಕೂಡ ಬಂದಾಗುತ್ತೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರು ಕೂಡ ನಿಮ್ದು BPL ಕಾರ್ಡ್ ಬಂದಾಗುತ್ತೆ ವೀಕ್ಷಕರೇ. ಈಗ ಬನ್ನಿ, ಕೊನೆಯದಾಗಿ ವೇತನ ಪರಿಷ್ಕರಣೆ ಮಾಡಬೇಕು, ಇಲ್ಲವಂದ್ರೆ ಸಾರಿಗೆ ಮುಷ್ಕರ ಮಾಡೋದು ಗ್ಯಾರಂಟಿ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಂಚಾರದಲ್ಲಿ ವೃತ್ಯವಾಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಸಾರಿಗೆ ನೌಕರರು ಮತ್ತೆ ಹೋರಾಟಕ್ಕೆ ಧುಮುಕಿದ್ದಾರೆ. ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ ಸಾರಿಗೆ ನೌಕರರು. ಬಸ್ಗಳ ಸಂಚಾರದಲ್ಲಿ ವೃತ್ತಿವಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಮಂಗಳವಾರ ಬೆಳಿಗ್ಗೆಯಿಂದಲೇ ಫ್ರೀಡಂ ಪಾರ್ಕ್ ನಲ್ಲಿ KSRTC ಮಾತ್ರ ಅಲ್ಲ, ಈಶಾನ್ಯ ವಾಯುವ್ಯ ಮತ್ತು BMTC 4 ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಬಸ್ ಸಂಚಾರ ವೃತ್ತಿ ಉಂಟಾಗಲಿದೆ ಅಂತ ಹೇಳಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಅಂತ ನೌಕರರ ವಿರುದ್ಧ ಶಿಸ್ತು ಕ್ರಮವಿಲ್ಲವೇ ಸೇವೆಯಿಂದ ಅಮಾನತು ಪಡಿಸುವುದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆದ್ರೂ ಕೂಡ ಇದಾದಕ್ಕೂ ಜಗ್ಗದ ನೌಕರರು ತಾವು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ಬಸ್ಗಳ ಸಂಚಾರದಲ್ಲಿ ವೃತ್ತಿವಾಗುವ ಸಾಧ್ಯತೆ ಇದೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಬಸ್ಗಳ ಸಂಚಾರ ಬಂದ್ ಆಗುತ್ತಾ ವೀಕ್ಷಕರೇ? ಇಲ್ಲ, ಸದ್ಯಕ್ಕೆ ನೋಡಿ ಬಸ್ ಸಂಚಾರದಲ್ಲಿ ವೃತ್ತಿವಾಗುತ್ತೆ ಅಂದ್ರೆ ಸ್ವಲ್ಪ ಅಡಚಣೆಗಳಾಗಬಹುದು ಅಂತಾನೆ ಹೇಳ್ಬಹುದು. ಅಂದ್ರೆ ಸರಿಯಾದ ಸಮಯಕ್ಕೆ ಬಸ್ಗಳು ನಿಮಗೆ ಸಿಗದೇನೆ ಇರಬಹುದು. ಯಾಕಂದ್ರೆ ನೌಕರರು ಪ್ರತಿಭಟನೆಯಲ್ಲಿ ಬ್ಯುಸಿ ಆದ್ರೆ ಬಸ್ಗಳು ಓಡಿಸೋರು ಯಾರು? ಹೀಗಾಗಿ ವೀಕ್ಷಕರೇ, ಬಸ್ ಸಂಚಾರ ಇರುತ್ತೆ, ಆದ್ರೆ ಸ್ವಲ್ಪ ಡಿಲೇ ಆಗ್ಬಹುದು, ಸ್ವಲ್ಪ ವೃತ್ತಿವಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ, ಕೊನೆಯದಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಉಷ್ಣ ಹೀಟ್ ವೇವ್ ಅಹೆಡ್ ಅಂತ ಹೇಳಲಾಗಿದೆ. ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ರಾಜ್ಯದ ಎಲ್ಲೆಡೆ ತಾಪಮಾನ, ಉಷ್ಣ ಗಾಳಿ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಜನರು ತುಂಬಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಇನ್ನು ಮುಂದಿನ 1 ವಾರಗಳ ಕಾಲ ಕರ್ನಾಟಕದಲ್ಲಿ ಉಷ್ಣ ಅಲೆ ಬೀಸಲಿದೆ, ಅಂದ್ರೆ ಹೀಟ್ ವೇವ್ ಬೀಸಲಿದೆ. ಅನಾವಶ್ಯಕವಾಗಿ ಅಂದ್ರೆ ಅವಶ್ಯಕತೆ ಇಲ್ಲದೆ ಮನೆಯಿಂದ ಹೊರಗಡೆ ಬರಬೇಡಿ. ನೋಡಿ, ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಏನಿರುತ್ತೆ ನೋಡಿ, ಸೂರ್ಯನ ಬೆಳಕಿಗೆ ನೇರ ಮೈ ಒಡ್ಡೋದನ್ನ ಆದಷ್ಟು ತಪ್ಪಿಸಿ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ನೋಡಿ, ಹೀಟ್ ಸ್ಟ್ರೋಕ್, ಸನ್ ಸ್ಟ್ರೋಕ್ ನಿಂದ ರಕ್ಷಿಸಿಕೊಳ್ಳಲು ಆಸ್ಪತ್ರೆಗಳಲ್ಲಿ ಈಗಾಗಲೇ ಬೆಡ್ ಗಳನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ ಅಂತೆ. ನೋಡಿ, ಉಷ್ಣ ಅಲೆ ಹಾಗೂ ಉಷ್ಣಾಘಾತದಿಂದ ರಕ್ಷಿಸಿಕೊಳ್ಳಲು ಆರೋಗ್ಯ ಇಲಾಖೆ ಹಲವು ಸೂಚನೆಗಳನ್ನು ಕೂಡ ನೀಡಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಡೈರೆಕ್ಟ್ ಸೂರ್ಯನ ಬೆಳಕಿಗೆ ನೇರವಾಗಿ ಮೈಯೊಡ್ಡುವುದನ್ನು ಆದಷ್ಟು ತಪ್ಪಿಸಬೇಕು. ನಿಯಮಿತವಾಗಿ ನೀರು ಕುಡಿಬೇಕು. ಎಳೆನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿ ತಯಾರಿಸಿದ ಹಣ್ಣಿನ ರಸಗಳನ್ನ ಸೇವಿಸಬೇಕು. ತಿಳಿದ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಅಥವಾ ಟೋಪಿಯನ್ನ ಬಳಸಿ. ಕೆಫಿನ್, ಕಾಫಿ, ಟೀ ಮತ್ತು ಹೆಚ್ಚಿನ ಸಕ್ಕರೆಯುಕ್ತ ಪಾನೀಯಗಳ ಸೇವನೆ ಕಡಿಮೆ ಮಾಡಲು ಸಲಹೆ ಕೂಡ ಕೊಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಬಿಸಿಲು ಉಷ್ಣ ಗಾಳಿ ಬೀಸಲಿದೆ ಅಂದ್ರೆ ಕರ್ನಾಟಕದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಗಳಲ್ಲೂ ಕೂಡ ಜನರು ಮನೆಯಿಂದ ಹೊರಗಡೆ ಬರಲಾರದ ಪರಿಸ್ಥಿತಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗಿದೆ. ಆದ್ರೂ ಕೂಡ ಉಳಿದ ಜಿಲ್ಲೆಗಳಲ್ಲೂ ಕೂಡ ಬಿಸಿ ಗಾಳಿ ಬೀಸ್ತಾ ಇದೆ ವೀಕ್ಷಕರೇ. ಇನ್ನು ಕೆಲವು ಕಡೆಗೆ ಗುಡುಗು ಮುಂಚು ಸಹಿತ ಭಾರಿ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಬನ್ನಿ, ಕೊನೆಯದಾಗಿ SSLC ವಿದ್ಯಾರ್ಥಿಗಳಿಗೆ ಹಿಂದಿಗೆ ಗ್ರೇಡ್ ಬದಲು
ಅಂಕವನ್ನ ಪ್ರಕಟಿಸಿ. SSLC ರಿಸಲ್ಟ್ ಬಗ್ಗೆ ಹೈಕೋರ್ಟ್ ಮಹತ್ವದ ಆದೇಶ, ತೀರ್ಪು ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷದ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಅಂಕಗಳ ಬದಲಾಗಿ ಕೇವಲ ಗ್ರೇಡ್ ನೀಡೋ ಮಹತ್ವದ ಬದಲಾವಣೆಯನ್ನ ಘೋಷಣೆ ಮಾಡಿತ್ತು. ನೋಡಿ, ಮೊದಲು 625 ಅಂಕ ಇತ್ತು. 625ರಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತೀರಾ ಅದ್ರ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗ್ತಾ ಇತ್ತು. ಆದ್ರೆ ಸರ್ಕಾರ ಹಿಂದಿ ಭಾಷೆಯನ್ನ ಕೈ ಬಿಡೋದ್ರಿಂದ 525ಕ್ಕೆ ಅದನ್ನ ಇಳಿಕೆ ಮಾಡಲಾಗಿತ್ತು ವೀಕ್ಷಕರೇ. ಈ ಮೂಲಕ ವಿದ್ಯಾರ್ಥಿಗಳ ಮೇಲೆ ಒತ್ತಡವನ್ನ ಕಡಿಮೆ ಮಾಡಲು ಸರ್ಕಾರದ ಒಂದು ತೀರ್ಮಾನವಾಗಿತ್ತು. ಆದ್ರೆ ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಹಿನ್ನಡೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ರಾಜ್ಯದ ಹೈಕೋರ್ಟ್ ಸರ್ಕಾರದ ಈ ತೀರ್ಮಾನಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ನಿಯಮಗಳ ಪ್ರಕಾರ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಇಂಥ ಒಂದು ಬದಲಾವಣೆಗಳನ್ನ ತಿಳಿಸಬೇಕು ವಿದ್ಯಾರ್ಥಿಗಳಿಗೆ. ಪರೀಕ್ಷೆ ಸಮಯದಲ್ಲಿ ಇಂಥ ಬದಲಾವಣೆಗಳು ತರೋದು ಸರಿ ಅಲ್ಲ ಅಂತ ಹೈಕೋರ್ಟ್ ಇಲ್ಲಿ ಹೇಳಿದೆ ವೀಕ್ಷಕರೇ. ಹೀಗಾಗಿ ಈ ಬಾರಿ SSLC ವಿದ್ಯಾರ್ಥಿಗಳಿಗೆ ಹಳೆಯ ಪದ್ಧತಿಯಂತೆ ಅಂಕಗಳನ್ನ ನೀಡುವಂತೆ ಸೂಚನೆ ಕೊಡಲಾಗಿದೆ. ಅಂದ್ರೆ 625 ಅಂಕಕ್ಕೆ ಪರೀಕ್ಷೆ ಫಲಿತಾಂಶ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇನ್ನು ಏಪ್ರಿಲ್ 24ಕ್ಕೆ ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತಾನೂ ಕೂಡ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ಇದೇ ಒಂದು 24ನೇ ತಾರೀಕಿಗೆ SSLC ಪರೀಕ್ಷೆ ಫಲಿತಾಂಶ ಕೂಡ ಆನ್ಲೈನ್ ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಯಾವ ಟೈಮ್ಗೆ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.